ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 50ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಜಿಯಾ ಅಂತೂ ಚಿಕ್ಕ ವಯಸ್ಸಿಂದ ತುಂಬಾ ಪ್ರೀತಿಯಿಂದ ಬೆಳೆದಿರ್ತಾಳೆ. ಈಗ ನೇನ ಬಂದಿರೋ ಕಾರಣದಿಂದ ಜಿಯಾಗೆ ಎಲ್ಲರೂ ತುಂಬಾ ಡಿಸಪಾಯಿಂಟ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಅಳ್ತಾ ನೀವೆಲ್ಲರೂ ನನ್ನ ಮೇಲೆ ಕೂಗಾಡ್ತಿದ್ದೀರಾ ಅಂತ ಅವಳು ಅಳ್ಕೊಂಡು ಅವಳು ರೂಮ್ ಒಳಗಡೆ ಓಡೋಗ್ತಾಳೆ. ಇಲ್ಲಿ ಜಿಯಾ ಈ ತರ ಅಳ್ಕೊಂಡು ಓಡೋಗ್ತಿರೋದನ್ನ ನೋಡಿ ಅವರಿಬ್ರು ಬ್ರದರ್ಸ್ ಇರ್ತಾರಲ್ಲ ಅವರು ತುಂಬಾ ಎದ್ರುಕೊಬಿಡ್ತಾರೆ. ಇಲ್ಲಿ ಅವರು ಕೂಡ ಜಿಯಾ ಹಿಂದೆನೆ ಓಡೋಗ್ತಾರೆ. ಇಲ್ಲಿ ಜಿಯಾ ಬೆಡ್ ಮೇಲೆ ಕುತ್ಕೊಂಡು ಅಳ್ತಿರ್ತಾಳೆ. ಆಗ ನೇನ ಅವ್ರ ಫಸ್ಟ್ ಬ್ರದರ್ ಬಂದು ಜಿಯಾ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರ್ತಾರೆ, ನನ್ಗೆ ತುಂಬಾ ಬೇಜಾರಾಗುತ್ತೆ, ಯಾವಾಗ ನೀನು ಅಳ್ತೀಯೋ. ಇಲ್ಲಿ ಜಿಯಾ ಫುಲ್ಲು ಅಳ್ತಾ ಬಿಕ್ಲಿಸ್ಕೊಂಡು ಹೇಳ್ತಿರ್ತಾಳೆ, ಅಣ್ಣ ನನ್ ಮಾರ್ಕ್ಸ್ ಕಮ್ಮಿ ಬಂದಿರೋದಕ್ಕೆ ಅಪ್ಪ ಅಮ್ಮ ನನ್ನ ಪ್ರೀತಿಸೋದು ನಿಲ್ಲಿಸ್ಬಿಟ್ರ. ಈಗ ನೇನ ಟಾಪರ್ ಆಗಿದ್ದಾಳೆ, ಅದಕ್ಕೆ ಎಲ್ಲರೂ ಅವಳನ್ನ ಇಷ್ಟ ಪಡ್ತಾ ಇದಾರ. ಅಣ್ಣ ನಂಗೆ ತುಂಬಾ ಅಳು ಬರ್ತಿದೆ, ನಂಗೆ ನೋವಾಗ್ತಿದೆ ಅಂತ ಅವಳು ಅಳ್ತಿರ್ತಾಳೆ. ಅದಕ್ಕೆ ಫಸ್ಟ್ ಬ್ರದರ್ ಹೇಳ್ತಿರ್ತಾರೆ, ಇಲ್ಲ ಎಲ್ಲರೂ ನಿನ್ನೇ ತುಂಬಾ ಇಷ್ಟ ಪಡೋದು. ಈಗ ಅಪ್ಪ ಬರೀ ಕಂಪ್ನಿ ಬಗ್ಗೆ ಯೋಚನೆ ಮಾಡ್ತಿದಾರೆ ಅಷ್ಟೇ, ನನ್ನ ಬಗ್ಗೆ ಅಲ್ಲ. ಇಲ್ಲಿ ಜಿಯಾ ಅಳ್ತಾ ಅಳ್ತಾ ಅವ್ರ ಅಣ್ಣನ್ ಶೋಲ್ಡರ್ ಮೇಲೆ ಮಲ್ಕೋತಾಳೆ. ಇಲ್ಲಿ ಜಿಯಾ ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ನನ್ಗೆಲ್ಲ ಗೊತ್ತಾಗ್ತಿದೆ, ಅಪ್ಪ ನನ್ಗಿಂತ ಜಾಸ್ತಿ ನನ್ನ ಇಷ್ಟ ಪಡೋದು. ಯಾಕೆ ಅಂದ್ರೆ ನನ್ಗಿಂತ ಜಾಸ್ತಿ ಅವಳೇ ಪ್ರಾಫಿಟೇಬಲ್. ಜಿಯಾ ಇಷ್ಟೆಲ್ಲ ಹೇಳ್ಕೊಂಡು ಜೋರಾಗಿ ಅಳ್ತಾ ಮತ್ತೆ ಅವ್ರ ಅಣ್ಣನ್ ಶೋಲ್ಡರ್ ಮೇಲೆ ಮಲ್ಕೋತಾಳೆ. ಇಲ್ಲಿ ಅವ್ರ ಅಣ್ಣ ಕೂಡ ಜಿಯಾಗೆ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಜಿಯಾ ಮತ್ತೆ ಅಳ್ತಾ ಕೇಳ್ತಿರ್ತಾಳೆ, ಅಣ್ಣ ನೀವು ಕೂಡ ನನ್ನ ಪ್ರೀತಿ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಾ. ಇಲ್ಲಿ ಅದಕ್ಕೆ ಅವ್ರ ಫಸ್ಟ್ ಬ್ರದರ್ ಫುಲ್ಲು ಸೀರಿಯಸ್ ಆಗ್ತಾ ಹೇಳ್ತಿರ್ತಾರೆ, ಇಲ್ಲ ಯಾವತ್ತೂ ಇಲ್ಲ, ನೀನು ಈ ತರ ಎಲ್ಲ ಹೆಂಗ್ ಯೋಚನೆ ಮಾಡೋದಕ್ ಸಾಧ್ಯ, ನಾನು ನಿನ್ನ ಯಾವತ್ತೂ ಪ್ರೀತಿ ಮಾಡೋದನ್ನ ನಿಲ್ಸಲ್ಲ, ನೀನು ನನ್ಗೆ ಎಲ್ಲರಿಗಿಂತ ಜಾಸ್ತಿ ಇಂಪಾರ್ಟೆಂಟು. ಇಲ್ಲಿ ಜಿಯಾ ಜೋರಾಗಿ ಅಳ್ತಾ, ಅಣ್ಣ ನೀವು ಎಲ್ಲರಿಗಿಂತ ಬೆಸ್ಟ್ ಅಂತ ಮತ್ತೆ ಅಳ್ಕೊಂಡು ಹಾಗೆ ಅವ್ರ ಶೋಲ್ಡರ್ ಮೇಲೆ ಮಲ್ಕೋತಾಳೆ. ಇಲ್ಲಿ ಫಸ್ಟ್ ಬ್ರದರ್ ಹೇಳ್ತಿರ್ತಾರೆ, ಜಿಯಾ ಐ ಲವ್ ಯು, ನಾನು ಯಾವತ್ತೂ ನಿನ್ನ ತಂಗಿ ತರ ನೋಡೇ ಇಲ್ಲ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಬ್ರದರ್ ಏನಿರ್ತಾರೆ ಅವರು ಜಿಯಾನ ಲವ್ ಮಾಡ್ತಿರ್ತಾರೆ ಅಂತ. ಇದು ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಇಲ್ಲಿ ನಮ್ಗೆ ದೀಕ್ಷಿತ್ ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಸೋನ್ ವ್ಯಾಲಿಗೆ ಬಂದಿರ್ತಾರೆ. ಅಲ್ಲಿ ನೇನ ಕೂಡ ಬಂದಿರ್ತಾಳೆ. ಇದನ್ನೆಲ್ಲ ನೋಡಿ ನೇನ ಅವ್ರ ತಾಯಿ ಹೇಳ್ತಿರ್ತಾರೆ, ಇದು ಎಷ್ಟು ಡರ್ಟಿ ಆಗಿದೆ, ಎಷ್ಟು ಮಣ್ಣು ಧೂಳು ಇದೆ ಹನಿ, ನನ್ಗೊಂದು ಹೇರ್ ಪ್ಯೂರಿಫೈಯರ್ ಬೇಕು ಅಂತ. ಅದಕ್ಕೆ ನೇನ ಅವ್ರ ತಂದೆ ಹೇಳ್ತಿರ್ತಾರೆ, ಇದು ಸೋನ್ ವ್ಯಾಲಿಯ ಬೆಸ್ಟ್, ಇದೇ ಈ ತರ ಇದೆ ಅಂದ್ರೆ ಇನ್ನು ಮಿಕ್ಕಿದ ಹೋಟೆಲ್ಗಳೆಲ್ಲ ಹೇಗಿರ್ಬೋದೋ ಏನೋ ಅಂತ ಹೇಳ್ತಿರ್ತಾರೆ. ಆಗ ಜಿಯಾ ಹೇಳ್ತಿರ್ತಾಳೆ, ಇನ್ನು ಇದು ಬೆಸ್ಟ್ ಹೋಟೆಲ್, ಈ ಬಿಲ್ಡಿಂಗ್ ಎಷ್ಟು ಹಳೇದು, ಎಲ್ಲಾ ಕಡೆನೂ ಇಷ್ಟೊಂದು ಧೂಳು ಮಣ್ಣು ಇದೆ, ಸೊ ಇರಿಟೇಟಿಂಗ್ ಅಂತ ಹೇಳ್ತಿರ್ತಾಳೆ. ಇವ್ರ ಮಾತುಗಳನ್ನೆಲ್ಲ ಕೇಳಿ ನೇನ ಹೇಳ್ತಿರ್ತಾಳೆ, ನಿಮ್ಗೆಲ್ಲರಿಗೂ ಇಷ್ಟೊಂದು ಇರಿಟೇಟ್ ಆಗ್ತಿದೆ ಅಂದ್ರೆ ಮನೆಗೆ ಹೋಗ್ಬಿಡಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.